ಸೃಷ್ಟಿ ಆಗ್ತಿರುವಂತದ್ದು ಸಾಕಷ್ಟು ಸಂಖ್ಯೆಯಲ್ಲಿ ಪ್ರಮುಖವಾಗಿ ಎಂಎಸ್ ಸಂಘಟನೆ ನಿಷೇಧ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಇಲ್ಲಿ ಒತ್ತಾಯ ಕೂಡ ಕೇಳಿ ಬರ್ತದೆ. ಇಲ್ಲಿ ಕರ್ವೆ ಕಾರ್ಯಕರ್ತನ ವಶಕ್ಕೆ ಪಡೆದುಕೊಳ್ಳುವ ಕೆಲಸ ಕೂಡ ಆಗ್ತಿರೋದು. ಪೊಲೀಸರ ಹತ್ತಿಕ್ಕುವ ಕೆಲಸವನ್ನ ಮಾಡ್ತಾರೆ. ನೋಡು, ಸರ್ಕಾರಕ್ಕೆ ಮೊದಲನೇದಾಗಿ ನಾಚಿಕೆ ಬರಬೇಕು, ಸರ್ಕಾರಕ್ಕೆ ಮೊದಲನೇದಾಗಿ ನಾಚಿಕೆ ಆಗ್ಬೇಕು. ಇವತ್ತೇನು ಕರ್ನಾಟಕ ರಾಜ್ಯ ಸರ್ಕಾರ ಕನ್ನಡಿಗರ ಮೇಲೆ ದಬ್ಬಾಳಿಕೆ ಮಾಡುವಂತ ಇವತ್ತು ಅರೆಸ್ಟ್ ಕೂಡ ಮಾಡ್ತಾ ಇದ್ದಾರೆ. ಕರ್ನಾಟಕ ಬಂದ್ ಕರೆ ಕೊಟ್ಟಂತ ನೋಡಿ, ನೇರವಾಗಿ ಕರ್ನಾಟಕ ರಾಜ್ಯ ಸರ್ಕಾರ ನಮ್ಮ ಕನ್ನಡಿಗರ ಪರವಾಗಿದ್ದೀರಿ. ನೀವು ಪೊಲೀಸ್ ಇಲಾಖೆ ಹತ್ತಿಕ್ಕುವ ಕೆಲಸ ಮಾಡ್ತಿದೆ ನೋಡಿ. ನಾವು ಹೇಳೋದು ಎಂಇಎಸ್ ನಿಷೇಧ ಆಗುವವರೆಗೆ, ಎಂಇಎಸ್ ಸಂಘಟನೆ ನಿಷೇಧ ಆಗುವವರೆಗೆ ಈ ಹೋರಾಟ ನಿಂದಿರುವುದಿಲ್ಲ ಅನ್ನೋದು ಬೆಳಗಾವಿ ರಾಜಕಾರಣಿ, ಇವು ಗುಲಾಮರ ರಾಜಕಾರಣಿ ಅದರಂತೆ ನಾನು ಹೇಳ್ತಾ ಬಯಸ್ತಾ ಇದ್ದೀನಿ. ಇಲ್ಲಿ ದೃಶ್ಯದಲ್ಲಿ ಗಮನಿಸಬಹುದು. ಪ್ರಮುಖವಾಗಿ ಏನು ಪೊಲೀಸರು ಹತ್ತಿಕ್ಕುವ ಕೆಲಸವನ್ನ ಮಾಡ್ತಿದ್ದಾರೆ ಅನ್ನೋ ಒಂದು ಆರೋಪವನ್ನು ಕೂಡ ಈಗ ಮಾಡ್ತಿರುವಂತದ್ದು. ಪೊಲೀಸರು ಮತ್ತು ಕರ್ವೆ ಕಾರ್ಯಕರ್ತರ ನಡುವೆ ಹೈಡ್ರಾಮಾ ಕೂಡ ನಡೆದಿರುವಂತದ್ದು. ಇಲ್ಲಿ ಪೊಲೀಸರ ಕರ್ವೆ ಕಾರ್ಯಕರ್ತರ ವಶಕ್ಕೆ ಪಡೆದುಕೊಳ್ಳುವ ಕೆಲಸವನ್ನ ಕೂಡ ಈಗ ಮಾಡ್ತಿರುವಂತದ್ದು. ಸಾಕಷ್ಟು ಸಂಖ್ಯೆಯಲ್ಲಿ ಪೊಲೀಸರು ಕೂಡ ಈಗ ಜಮಾಯಿಸಿದ್ದಾರೆ. ಅದರಲ್ಲಿ ಪ್ರಮುಖವಾಗಿ ಕರ್ನಾಟಕದಲ್ಲಿ ಕನ್ನಡಿಗರ ಮೇಲೆ ಅನ್ಯಾಯ ಆಗ್ತಿದೆ, ಎಂಎಸ್ ದಬ್ಬಾಳಿಕೆ ಆಗ್ತಿದೆ, ಶಿವಸೇನೆ ಪುಂಡಾಟ ಕೂಡ ಪ್ರದರ್ಶನ ಆಗ್ತಿದೆ. ಇಲ್ಲಿ ಮಹಿಳಾ ಕಾರ್ಯಕರ್ತರನ್ನು ಕೂಡ ಇಲ್ಲಿ ವಶಕ್ಕೆ ಪಡೆದುಕೊಳ್ಳುವ ಕೆಲಸ ಕೂಡ ಆಗ್ತಿರುವ ನೋಡಬಹುದು. ನೂಕಾಟ, ತಳ್ಳಾಟ ಕೂಡ ಈಗ ನಡೀತಿರುವಂತದ್ದು. ಸಾಕಷ್ಟು ಸಂಖ್ಯೆಯಲ್ಲಿ ಕೂಡ ಈಗ ಏನು ಕರವೇ ಕಾರ್ಯಕರ್ತರ ವಶಕ್ಕೆ ಪಡೆದುಕೊಳ್ಳುವ ಕೆಲಸ ಕೂಡ ಆಗ್ತಿರುವಂತದ್ದು. ಒಳಗೋಗು ಇಲ್ಲಿ ನೋಡಿ, ಇವತ್ತು ಪೊಲೀಸ್ ಇಲಾಖೆ ದಯಮಾಡಿ ಈ ಹೋರಾಟಕ್ಕೆ ಬೆಂಬಲ ಕೊಡ್ತಾನೆ ಅಂತೇಳಿ ನಮ್ಮನ್ನ ಕೆಲಸ ಮಾಡ್ತಾರೆ ಪೊಲೀಸ್ ಇಲಾಖೆಯವರು. ನಿಮಗೆ ಬೇಕೇ ಬೇಕು, ಕನ್ನಡಿಗರಿಗೆ ಅವಮಾನ ಮಾಡಿ ಕೆಲಸ ಮಾಡ್ತಾರೆ ಕರ್ನಾಟಕ ರಾಜ್ಯ ಸರ್ಕಾರ. ಮುಂದಿನ ತೀರ್ಮಾನದಲ್ಲೂ ನಿಮ್ಮನ್ನು ಸರ್ಕಾರಕ್ಕೆ ಅಧಿಕಾರಕ್ಕೆ ತರುವುದಿಲ್ಲ. ಕನ್ನಡ ವಿರೋಧಿಗಳಿದ್ದೀರಿ. ಈಗ ದೃಶ್ಯದಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಕೂಡ ಕರವೇ ಕಾರ್ಯಕರ್ತರು ಕನ್ನಡಿಗರಿಗೆ ಈಗ ಎಷ್ಟು ಸರ್ಕಾರಕ್ಕೆ ನಾವು ಮನವಿ ಮಾಡ್ತಾ ಇದ್ವಿ. ಕಾರ್ಯಕರ್ತರು ಈ ಒಂದು ಪ್ರತಿಭಟನೆ ಕೂಡ ಮಾಡ್ತಿರುವಂತದ್ದು ದೃಶ್ಯದಲ್ಲಿ ಗಮನಿಸಬಹುದು. ಏನು ಕಣ್ಣಮ್ಮ ವೃತ್ತಕ್ಕೆ ಮತ್ತು ಅದರಲ್ಲಿ ಬರಬೇಕು ಅಂತ ಹೇಳ್ತಾ ಇಲ್ಲ. ಹಂಗೂ ಕೆಲವು ಕಡೆ ಈಗ ನಾನು ಸುಮಾರು ಜನ ಕೆಎಸ್ಆರ್ಟಿಸಿ ಮತ್ತೆ ಬಿಎಂಟಿಸಿ ಡ್ರೈವರ್ ನಿಮ್ ಪರವಾಗಿ ನಾವು ನಿಂತಿದೀವಿ, ನಿಮ್ಗೆ ಗೊತ್ತಿರಬಹುದು. ಸಂಚಾರ ಹೇಳೋದಕ್ಕೆ ಬಂದೆ, ನಿಮ್ಮದೇ ಒಬ್ಬ ಸಹಚಾಲಕನ ಮೇಲೆ ಹಲ್ಲೆ ಆಗಿರ್ತಕ್ಕಂಥದ್ದು, ಅವನ ಪರವಾಗಿ ನಾವು ನಿಂತಿರ್ತಕ್ಕಂಥದ್ದು. ನೀವೆಲ್ಲರೂ ನಮಗೆ ಸ್ಪಂದಿಸಬೇಕಿತ್ತು. ನೀವೆಲ್ಲರೂ ಒಗ್ಗಟ್ಟಾಗಿ ನಿಂತ್ಕೊಂಡು ಇವತ್ತು ನಾವು ಹೋಗಲ್ಲ, ನಮ್ಮ ಡ್ರೈವರ್ಗೆ ನಾವು ನ್ಯಾಯ ಕೊಡಿಸ್ತೀವಿ ಅಂತ ನಿಂತ್ಕೊಂಡಿದ್ದೀರಿ. ಈಗ ನೋಡಿ, ನಾವು ಮಾಡ್ತಾ ಇರ್ತಕ್ಕಂಥ ಈ ಹೋರಾಟ ಅಥವಾ ಈ ಒಂದು ವಿಚಾರವನ್ನ ಎಂಇಎಸ್ ಅವರು ಕೂತ್ಕೊಂಡು ನೋಡ್ತಾ ಇರಲ್ವಾ ಟಿವಿಲಿ, ಅವ್ರು ಏನ್ ಅನ್ಕೊಳ್ಳಲ್ಲ ನಮ್ಮ ಬಗ್ಗೆ. ನೀವೊಂದು ಮಾತಾಡಿದ್ರಿ, ಸದನದಲ್ಲಿ ಅನಿಟ್ರಾಪ್ ವಿಚಾರವಾಗಿ ಮಾತಾಡ್ತಿದೆ, ಬಟ್ ಕರ್ನಾಟಕ ಸಮಸ್ಯೆಗಳ ಬಗ್ಗೆ ಯಾರು ಮಾತಾಡ್ತಿಲ್ಲ ಅಂತ.
ಸರ್ ಖಂಡಿತ. ಈಗ ಏನಾಗಿದೆ ಗೊತ್ತಾ ಸರ್, ಸತ್ಯವಾಗ್ಲೂ ಹೇಳ್ತೀನಿ ಕೇಳಿ. ಇನ್ನು ನಾವು ಪೆನ್ ಡ್ರೈವ್ ಇಟ್ಕೋಬೇಕು ಸರ್ ಹೋರಾಟಗಾರರು. ಅವಾಗಾದ್ರೂ ರಾಜಕಾರಣಿಗಳು ನಮ್ಮ ಹತ್ರ ಓಡ್ ಬರ್ತಾರ ಏನೋ ಗೊತ್ತಿಲ್ಲ ಸರ್. ಇಲ್ಲಿ ಏನಾಗಿದೆ ಅಂತಂದ್ರೆ ನೋಡಿ, ಒಂದು ಪವಿತ್ರವಾದ ಏನು ವಿಧಾನಸೌಧದ ಒಳಗಡೆ ಅನಾವಶ್ಯಕವಾಗಿ ಹನಿ ಟ್ರಾಪ್, ಪೆನ್ ಡ್ರೈವ್ ಈ ವಿಚಾರಗಳನ್ನ ಮಾತಾಡ್ಕೊಂಡು ಆ ಸದನದ ಘನತೆ, ಆ ಗೌರವ, ಆ ಮರ್ಯಾದೆಯನ್ನ ಕಳೆದು ಯಾರಿಗೂ ಉಪಯೋಗ ಇದರಿಂದ? ನೀವು ಈ ರೀತಿ ಮಾಡೋದ್ರಿಂದ ಯಾರು ₹1 ಉಪಯೋಗ ಇಲ್ಲ. ಜನರಿಗೆ ಉಪಯೋಗನ? ನಿಮ್ಮನ್ನ ಕಷ್ಟಪಟ್ಟು ಓಟ್ ಹಾಕಿ ನಿಮ್ಮನ್ನ ವಿಧಾನಸೌಧಕ್ಕೆ ಕಳಿಸಿರೋದು ನಮಗಾಗ್ತಾ ಇರ್ತಕ್ಕಂಥ ಕಷ್ಟಗಳು, ನಮ್ಮ ನೋವುಗಳು, ನಮ್ಮ ಸಮಸ್ಯೆಗಳ ಪರವಾಗಿ ಧ್ವನಿ ಎತ್ತಿ ನಮಗೆ ನ್ಯಾಯ ಕೊಡಿಸಿ ಅಂತ ನಿಮ್ಮನ್ನು ಕಳಿಸಿರೋದೇ ಹೊರತು ನೀವಲ್ಲಿ ಪೆನ್ ಡ್ರೈವ್ ಇಟ್ಕೊಂಡು ಸಿಡಿ ಇಟ್ಕೊಂಡು ಓಡಾಡಿ ಅಂತಲ್ಲ ನಿಮ್ಗೆ ಕಳಿಸಿರೋದು. ನಾಚಿಕೆ ಆಗಬೇಕು ನಿಮ್ಮೆಲ್ರಿಗೂ. ನಿಮಗೆ ಮಾನ ಮರ್ಯಾದೆ ಅನ್ನೋದು ಏನೂ ಇಲ್ಲ. ಅದಕ್ಕೋಸ್ಕರ ಇವತ್ತು ನೀವು ಅಲ್ಲಿ ನಿಂತ್ಕೊಂಡು ಇವತ್ತು ನಮ್ಮ ಕರ್ನಾಟಕದ ಮರ್ಯಾದೆನ ಬೆಳಗಾವಿ ನಮ್ದು, ಬೆಳಗಾವಿ ನಮ್ದು, ನಮ್ಮದು ನಮ್ಮದು, ನಮ್ಮದು ನಮ್ಮದು, ನಮ್ಮದು ನಮ್ಮದು. ಬರ್ಬೇಕು. ಬೆಳಗಾವಿ ನಮ್ದು, ಬೆಳಗಾವಿ ನಮ್ದು, ನಮ್ಮದು ನಮ್ಮದು, ನಮ್ಮದು ನಮ್ಮದು, ನಮ್ಮದು ನಮ್ಮದು, ನಮ್ಮದು ನಮ್ಮದು. ರಾಜ್ಯದಲ್ಲಿ ಎಂಇಎಸ್ ಅನ್ನ ನಿಷೇಧ ಮಾಡಬೇಕು, ರಾಜ್ಯದಲ್ಲಿ ಎಂಇಎಸ್ ಅನ್ನ ನಿಷೇಧ ಮಾಡಬೇಕು, ಅವರನ್ನ ಗಡೀಪಾರು ಮಾಡಬೇಕು. ಅಲ್ಲಿಯವರೆಗೆ ನಮ್ಮ ಕನ್ನಡಿಗರ ವಿಜಯ ಸೇನೆ ಹೋರಾಟ ನಡೀತಾ ಇರ್ತದೆ. ರಾಜ್ಯದಲ್ಲಿ ಎಂಇಎಸ್ ನಮಸ್ಕಾರಗಳು ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಇದಿಷ್ಟು ರೂಪೇಶ್ ರಾಜೇಡ್ ಅವರ ಮಾತಾಡ್ತೀವಿ. ಕ್ಯಾಮ್ರಾ ಪರ್ಸನ್ ಮಹೇಶ್ ಬಿ ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ವಶಪಡಿಸ್ಕೋತಾರೆ ಯಾಕೆ? ಬಂದು ರಾಜ್ಯದಲ್ಲಿ ಎಂಇಎಸ್ ನಿಷೇಧ ಆಗ್ಬೇಕು, ರಾಜ್ಯದಲ್ಲಿ ಎಂಇಎಸ್ ನಿಷೇಧ ಆಗ್ಬೇಕು. ಕನ್ನಡಿಗರ ರಕ್ಷಣೆ ಸಿಗಬೇಕು, ಕನ್ನಡಿಗರ ರಕ್ಷಣೆ ಸಿಗಬೇಕು. ಸರ್ಕಾರ ಕನ್ನಡಿಗರ ರಕ್ಷಣೆ ಕೊಡಬೇಕು. ಬೇಕೇ ಬೇಕು, ಬೇಕೇ ಬೇಕು, ಬೇಕೇ ಬೇಕು, ಬೇಕೇ ಬೇಕು. ಬೆಳಗಾವಿ ನಮ್ದು, ಬೆಳಗಾವಿ ನಮ್ಮದು. ಧಿಕ್ಕಾರ, ಎಂಇಎಸ್ ಪುಂಡರಿಗೆ ಹೇಳಿದಿಕ್ಕಾರ, ಎಂಇಎಸ್ ಪುಂಡರಿಗೆ ಹೇಳಿದಿಕ್ಕಾರ, ಧಿಕ್ಕಾರ, ಧಿಕ್ಕಾರ. ಅನ್ಯಾಯ, ಅನ್ಯಾಯ, ಅನ್ಯಾಯ. ಧಿಕ್ಕಾರ, ಧಿಕ್ಕಾರ. ಕೂಡ ಕರ್ನಾಟಕ ರಕ್ಷಣಾ ವೇದಿಕೆಯ ಕಾರ್ಯಕರ್ತರು ಈ ಒಂದು ಪ್ರತಿಭಟನೆಯನ್ನು ಕೂಡ ಮಾಡ್ತಿರುವಂತದ್ದು ದೃಶ್ಯದಲ್ಲಿ ಗಮನಿಸಬಹುದು. ಏನು ಚನ್ನಮ್ಮ ವೃತ್ತಕ್ಕೆ ತಳಿ ಅಲ್ಲಿ ಪ್ರಮುಖವಾಗಿ ಚನ್ನಮ್ಮ ವೃತ್ತದಲ್ಲಿ ಪ್ರತಿಭಟನೆ ಮಾಡ್ತಾರೆ ಮತ್ತು ಅದರಲ್ಲಿ ಸಂಘಟನೆಯನ್ನ ನಿಷೇಧ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಒತ್ತಾಯವನ್ನ ಕೂಡ ಮಾಡ್ಕೊಂಡ್ ಬರ್ತಿದೆ. ಆದ್ರೆ ಎಲ್ಲಿವರೆಗೆ ಎಷ್ಟು ವರ್ಷಗಳು ಬೇಕು ಅನ್ನೋ ನಿಟ್ಟಿನಲ್ಲಿ ಇಲ್ಲಿ ಪ್ರಶ್ನೆ ಕೂಡ ಇರುವಂತದ್ದು. ನಿರಂತರವಾಗಿ ಕರ್ನಾಟಕದಲ್ಲಿ ಏನು ಎಂಎಸ್ ಪುಂಡಾಟ ಮೆರ್ತಾ ಇದೆ, ಕನ್ನಡಿಗರ ಮೇಲೆ ಹಲ್ಲೆ ಮಾಡ್ತಿದ್ದೆ ಮತ್ತು ಅದರಲ್ಲೇ ಪ್ರಮುಖವಾಗಿ ದಬ್ಬಾಳಿಕೆ ಮಾಡುವ ಕೆಲಸವನ್ನು ಕೂಡ ಇಲ್ಲಿ ಮಾಡ್ತಿರುವಂತದ್ದು. ಹೀಗಾಗಿ ಪ್ರಮುಖವಾಗಿ ಇಲ್ಲಿ ಎಲ್ಲಿವರೆಗೆ ಈ ಮರಾಠಿಗರ ಹಿತಾಸಕ್ತಿ ಕಾಪಾಡ್ತಾರೋ ಅಲ್ಲಿವರೆಗೆ ಕೂಡ ಇದೇ ರೀತಿಯಾಗಿರುತ್ತೆ ಸರ್. ಈಗ ಎಲ್ಲಿವರೆಗೆ ಮರಾಠಿಗರ ಹಿತಾಸಕ್ತಿ ಕಾಪಾಡ್ತಾರೆ ನೋಡಿ, ಇದು ಎಂಇಎಸ್ ನಿಷೇಧ ಆಗುವ ಮಠ ಈ ಹೋರಾಟವನ್ನು ಮುಂದೆ ಓಡಲಾಗಿದೆ. ಎಷ್ಟು ಆದ್ರೂ ಈ ಹೋರಾಟ ನಿಂದಿರೋದಿಲ್ಲ. ಈಗ 8 ವರ್ಷ ಬೇಕಂತೆ. ಹಲವು ವರ್ಷಗಳಿಂದ ನಮ್ಮ ಬೇಡಿಕೆ ಇದೆ. ಎಂಇಎಸ್ ಹಾಗೂ ಶಿವಸೇನೆ ಸಂಘಟನೆ ಸಂಪೂರ್ಣ ನಿಷೇಧ. ಬೆಳಗಾವಿ ಶಾಂತಿಯುತ ಇರಬೇಕಾದ್ರೆ, ಇಲ್ಲಿ ಅಭಿವೃದ್ಧಿ ಆಗಬೇಕಾದ್ರೆ ಕೂಡಲೇ ಈ ಎಂಇಎಸ್ ಸಂಘಟನೆ ನಿಷೇಧಿಸಬೇಕು. ಆ ಮರಾಠಿ ಪುಂಡರನ್ನ ಬೆಳಗಾವಿಯಿಂದ ಸಂಪೂರ್ಣವಾಗಿ ಗಡೀಪಾರು ಮಾಡಬೇಕಂತ ಈ ಮೂಲಕ ನಾವು ಎಚ್ಚರಿಕೆ ಕೊಡ್ತಾರೆ. ಇಲ್ಲಿ ರಾಜಕಾರಣಿಗಳು ಏನ್ ಹೇಳ್ತಾರೆ? ಇಲ್ಲಿ ರಾಜಕಾರಣಿಗಳು ಮರಾಠಿ ಪರ ಇದ್ದಾರೆ. ಮೊದಲನೇದಾಗಿ ಇಲ್ಲಿ ರಾಜಕಾರಣಿಗಳು ಧ್ವನಿ ಎತ್ತಬೇಕು. ವಿಧಾನಸೌಧದಲ್ಲಿ ನಮ್ಮ ಕನ್ನಡಗೆ ಅನ್ಯಾಯ ಆದಾಗ ಇಲ್ಲಿ ರಾಜಕಾರಣಿಗಳು ಬೀದಿಗಿಳಿಬೇಕು. ಅವರೇ ಬೀದಿಗಿಳಿತಾ ಇಲ್ಲ. ಆದ್ರೆ ಮುಂದಿನ ದಿನಮಾನಗಳಲ್ಲಿ ಬೆಳಗಾವಿ ಬಂದ್ಗೆ ನಾವು ಕರೆ ಕೊಡಬೇಕಾಗುತ್ತದೆ. ಪ್ರಮುಖವಾಗಿ ಶ್ರುತಿ ಗಮನಿಸಬೇಕು, ಇಲ್ಲಿಯ ರಾಜಕಾರಣಿಗಳು ಅಲ್ಲಿ ಅವರ ಹಿತಾಸಕ್ತಿಯನ್ನ ಕಾಪಾಡ್ತಿದ್ದಾರೆ. ಹೀಗಾಗಿ ಎಂಎಸ್ ಸಂಘಟನೆಯನ್ನು ನಿಷೇಧ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಹಲವಾರು ವರ್ಷಗಳಿಂದ ಬೇಡಿಕೆ ಕೂಡ ಇದ್ರು. ಈವರೆಗೂ ಅದು ಯಾವುದೇ ರೀತಿಯಾದಂತಹ ಕಾರ್ಯರೂಪಕ್ಕೆ ಬಂದಿಲ್ಲ. ಹಾಗಾಗಿ ಇನ್ನಾದ್ರೂ ಸರ್ಕಾರ ಎಚ್ಚೆತ್ತುಕೊಳ್ಳುತ್ತಾ ಮತ್ತು ಗಡಿ ಜಿಲ್ಲೆ ಬೆಳಗಾವಿಯಲ್ಲಿ ಮರಾಠಿಗರ ಅಟ್ಟಹಾಸ ಪುಂಡಾಟ ಅದು ಕಡಿಮೆ ಆಗುತ್ತೆ ಅನ್ನೋದನ್ನ ಕಾದು ನೋಡಬೇಕು. ಶ್ರುತಿ
ವಶಪಡಿಸ್ಕೊಳ್ಳೋ ಕೆಲಸ ಆಗುತ್ತೆ ಯಾಕೆ ಅಂತ. ಇಲ್ಲ, ಇಲ್ಲಿ ನಮ್ಮ ಕನ್ನಡಿಗರ ಮೇಲೆ ಒಗ್ಗಟ್ಟಿಲ್ಲ ಅನ್ನೋದು ತೋರಿಸ್ತಾ ಇದೆ. ನಮ್ಮ ಕನ್ನಡಿಗರಿಗೆ ಇದು ಆಗ್ಬೇಕಾಗಿತ್ತು. ಕನ್ನಡಿಗರಿಗೆ ಒಗ್ಗಟ್ಟಿಲ್ವಾ? ಕನ್ನಡ ಪರ ಸಂಘಟನೆಗಳಿಗೆ ಒಗ್ಗಟ್ಟಿಲ್ವಾ? ಒಗ್ಗಟ್ಟಿಲ್ಲ. ಕನ್ನಡ ಪರ ಸಂಘಟನೆಗಳಿದೆ, ಕನ್ನಡಿಗರಿಗೆ ಒಗ್ಗಟ್ಟಿಲ್ಲ. ಕನ್ನಡಿಗರು ಇವತ್ತು ರೋಡ್ಗಿಳಿಬೇಕಾಯ್ತು. ಧಿಕ್ಕಾರ MES ಪುಂಡಾಟವನ್ನು ನಿಲ್ಲಿಸಬೇಕು. MES ಅವರ ಪುಂಡಾಟಗಳನ್ನು ನಿಲ್ಲಿಸಬೇಕು. ಅಲ್ಲಿ